ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸುಕನ್ಯಾ. ಕರುನಾಡಿನಲ್ಲಿ ಮೊಟ್ಟೆ ಕಿಚ್ಚು, ಕ್ಷಣ ಕ್ಷಣಕ್ಕೂ ಆಕ್ರೋಶ. ಮಡಿಕೇರಿವರೆಗೂ ಪಾದಯಾತ್ರೆಗೆ ಕಾಂಗ್ರೆಸ್ ತಯಾರಿ. ಕಮಲ ಕಾಂಗ್ರೆಸ್ ನಡುವೆ ಮುಂದುವರಿದ ಎಗ್ ಫೈಟ್. ಕ್ರೇಜಿ ಸ್ಟಾರ್ ಮನೆಯಲ್ಲಿ ಮದುವೆ ಸಂಭ್ರಮ ಹೇಗಿದೆ ಗೊತ್ತಾ? ಸಿದ್ದರಾಮಯ್ಯ ಕಾರಿನ ಮೇಲೆ ಮೊಟ್ಟೆ ಎಸೆತದಿಂದ ಕೆರಳಿದ ಕಾಂಗ್ರೆಸ್ನ ಮೆಗಾ ಪ್ಲಾನ್ ಏನು? ಮೈಸೂರಿಂದ ಮಡಿಕೇರಿವರೆಗೂ ನಡೆಯಲಿದೆಯಾ ಕೈ ಪಾದಯಾತ್ರೆ? ಬೀದಿಯಲ್ಲಿ ಬಿಟ್ಟು ಆಟ ಆಡಿಸ್ತೀರಾ ಅಂತ ಸಿದ್ದು ಟಾಂಗ್ ಕೊಟ್ಟಿದ್ದು ಯಾರಿಗೆ? ನೋಡೋಣ ಮೊಟ್ಟೆ ಕಿಚ್ಚು ನ್ಯೂಸ್ ಟಾಪ್ 9ನಲ್ಲಿ. ಸಿದ್ದರಾಮಯ್ಯ ಕಾರಿನ ಮೇಲೆ ಮೊಟ್ಟೆ ಎಸೆತ ಪ್ರಕರಣದಿಂದ ಸಿಟ್ಟಿಗೆದ್ದಿರುವ ಕಾಂಗ್ರೆಸ್ ಮತ್ತೊಂದು ಪಾದಯಾತ್ರೆಗೆ ಭರ್ಜರಿ ಸಿದ್ಧತೆ ನಡೆಸುತ್ತಿದೆ. ಈ ಬಾರಿ ಮಡಿಕೇರಿ ಚಲೋ ಬೃಹತ್ ಪಾದಯಾತ್ರೆ ನಡೆಯಲಿದ್ದು, ಮೈಸೂರಿನಲ್ಲಿ ಮಡಿಕೇರಿ ಚಲೋ ಬ್ಲೂ ಪ್ರಿಂಟ್ ರೆಡಿ ಆಗ್ತಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಕಾರಿನ ಮೇಲೆ ಮೊಟ್ಟೆ ಎಸೆದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರಿಂದ ಮಡಿಕೇರಿ ಚಲೋ ರೂಪುರೇಷೆ ಜರುಗುತ್ತಿದೆ. ಇದೇ ತಿಂಗಳ 26ರಂದು ಕಹಳೆ ಮೊಳಗಲಿದ್ದು, ಬಳ್ಳಾರಿ ಪಾದಯಾತ್ರೆ ಮಾದರಿಯಲ್ಲಿ ಆಯೋಜನೆಗೆ ಚಿಂತನೆ ನಡೆದಿದೆ. ಇನ್ನು ಮಡಿಕೇರಿ ಚಲೋ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆ ನಡೆದಿದೆ. ನಮ್ಮ ನಡಿಗೆ ಮಡಿಕೇರಿ ಕಡೆಗೆ ಶೀರ್ಷಿಕೆಯ ಅಡಿ ಕಾರ್ಯಕ್ರಮ ಮಾಡಲು ಪ್ಲಾನ್ ಮಾಡಲಾಗಿದೆ. ಈ ಮೂಲಕ ಸಿದ್ದರಾಮಯ್ಯ ಮತ್ತಷ್ಟು ವರ್ಚಸ್ಸು ಹೆಚ್ಚಿಸಿಕೊಳ್ಳಲು ತಂತ್ರ ರೂಪಿಸಿದ್ದಾರೆ ಎನ್ನಲಾಗ್ತಿದೆ. ಮಾಜಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಧ್ರುವನಾರಾಯಣ್, ಡಾಕ್ಟರ್ ಯತೀಂದ್ರ ಸೇರಿದಂತೆ ಹಲವರು ಕಾರ್ಯಕ್ರಮದ ರೂಪುರೇಷೆಯನ್ನ ರೆಡಿ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಕಾರಿನ ಮೇಲೆ ಮೊಟ್ಟೆ ಎಸೆತ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಕೆರಳಿ ಕೆಂಡವಾಗಿದ್ದಾರೆ. ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿ ಕೈ ಕಾರ್ಯಕರ್ತರು ಬೀದಿಗಿಳಿದು ಆಕ್ರೋಶ ವ್ಯಕ್ತಪಡಿಸಿದ್ರು. ಮಹದೇವಪ್ಪ ಪುತ್ರ ಸುನಿಲ್ ನೇತೃತ್ವದಲ್ಲಿ ವರುಣಾ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದು, ಮೈಸೂರಿನ ಕೋರ್ಟ್ ಮುಂದೆ ಕಾಂಗ್ರೆಸ್ ಪಡೆ ಕಿಡಿಕಾರಿದೆ. ಇಷ್ಟೇ ಅಲ್ಲ, ಟೈರ್ಗೆ ಬೆಂಕಿ ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ಕಪ್ಪು ಬಾವುಟ ಪ್ರದರ್ಶನ ವಿಚಾರಕ್ಕೆ ಸಂಬಂಧಿಸಿದಂತೆ ಹಾಸನದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಹರಿಹಾಯ್ದಿದ್ದಾರೆ. ಇಟ್ ಈಸ್ ಅ ಸ್ಟೇಟ್ ಸ್ಪಾನ್ಸರ್ಡ್ ಪ್ರೊಟೆಸ್ಟ್. ಪ್ರತಿಭಟನೆಯ ಬಗ್ಗೆ ಗೊತ್ತಿದ್ರೂ ಕ್ರಮ ಕೈಗೊಂಡಿಲ್ಲ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ರು. ಇನ್ನು ಸಿದ್ದರಾಮಯ್ಯ ಜೀವಕ್ಕೆ ಆಪತ್ತಿದೆ ಎಂಬ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ರು. ಬಿಜೆಪಿಯವರು ನೀಚರು, ನೀಚ ಕೆಲಸ ಮಾಡಲು ತಯಾರಾಗಿದ್ದಾರೆ. ನಮ್ಮದು ದಾವಣಗೆರೆ ಸಮಾವೇಶ ಬಳಿಕ ಬಿಜೆಪಿಯವರಿಗೆ ಭಯ ಶುರುವಾಗಿದೆ ಅಂತ ಬಿಜೆಪಿಗೆ ಟಾಂಗ್ ಕೊಟ್ರು. ಬಿಜೆಪಿಯವರ ಸಿಎಂ ಬಂದಾಗ ನಮ್ಮ ಕಾರ್ಯಕರ್ತರಿಗೆ ಪ್ರತಿಭಟನೆ ಮಾಡೋದಕ್ಕೆ ಆಗೋದಿಲ್ವಾ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿದ್ದು, ಆರ್ಎಸ್ಎಸ್ನವರನ್ನ ಬೀದಿಯಲ್ಲಿ ಬಿಟ್ಟು ಆಟ ಆಡಿಸ್ತೀರಾ? ಅವರನ್ನ ಹಿಡಿದು ಒಳಗೆ ಹಾಕೋದಕ್ಕೆ ಆಗೋದಿಲ್ವಾ ಅಂತ ಕಿಡಿಕಾರಿದ್ರು. 6-7 ತಿಂಗಳಾದ್ಮೇಲೆ ನಾವೇ ಅಧಿಕಾರಕ್ಕೆ ಬರ್ತೀವಿ. ನಾನು ಶಾಡೋ ಚೀಫ್ ಮಿನಿಸ್ಟರ್. ವಿಪಕ್ಷ ನಾಯಕ ಬಂದ್ರೆ ಪ್ರೊಟೆಕ್ಷನ್ ಕೊಡಬೇಕು, ಆದ್ರೆ ಅವ್ರನ್ನೆಲ್ಲ ಬಿಟ್ಟು ತಮಾಷೆ ನೋಡ್ತೀರಾ ಅಂತ ಪೊಲೀಸರ ವಿರುದ್ಧ ಸಿದ್ದರಾಮಯ್ಯ ಕೆಂಡ ಕಾರಿದ್ರು. ಕಾಂಗ್ರೆಸ್ನವರೇ ಮೊಟ್ಟೆ ಹೊಡೆದಿದ್ದು ಎಂದ ಬಿಜೆಪಿಗೆ ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಎಚ್. ಆಂಜನೇಯ ಟಾಂಗ್ ಕೊಟ್ಟಿದ್ದಾರೆ. ಜನರನ್ನ ತಪ್ಪುದಾರಿಗೆ ತರುವುದು, ಸುಳ್ಳು ಹೇಳುವುದರಲ್ಲಿ ಬಿಜೆಪಿ ನಿಸ್ಸೀಮ. ಅಪರಾಧ ಎಸಗಿ ಬೇರೆಯವರ ಮೇಲೆ ಹಾಕೋದ್ರಲ್ಲಿ ಬಿಜೆಪಿಯವರು ನಿಸ್ಸೀಮರು. ಈ ಬೋಪಯ್ಯಗೆ ಮಾನ ಮರ್ಯಾದೆ ಇದ್ರೆ ಮೊದಲು ಕ್ಷಮೆ ಕೇಳಬೇಕಿತ್ತು. ನನ್ನ ಜಿಲ್ಲೆಯಲ್ಲಿ ಕಿಡಿಗೇಡಿಗಳು ಈ ರೀತಿ ಮಾಡಿದ್ದಾರೆ ಎಂದು ಕ್ಷಮೆ ಕೇಳಬೇಕಿತ್ತು. ಬೋಪಯ್ಯ ಕೂಡ ಗೂಂಡಾಗಳ ರೀತಿ ಮಾತನಾಡಿದ್ದು ದುರಾದೃಷ್ಟಕರ ಅಂತ ಆಂಜನೇಯ ಕಿಡಿಕಾರಿದ್ರು. ಯಾವನೋ ಒಬ್ಬ ಸಿದ್ದರಾಮಯ್ಯಗೆ ಕೊಡಗು ವಿರುದ್ಧವಾದ ಜಿಲ್ಲೆ ಅಂತಾನೆ ಅಂತ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಎಚ್. ಆಂಜನೇಯ ಕಿಡಿಕಾರಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯಗೆ ಯಾವ ಜಿಲ್ಲೆಯಲ್ಲೂ ವಿರೋಧ ಇಲ್ಲ. ಕಾಂಗ್ರೆಸ್ ತಾಳ್ಮೆ ಪರೀಕ್ಷೆ ಮಾಡಬೇಡಿ ಎಂದು ಡಿಕೆಶಿ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ ಅಂತ ಬಿಜೆಪಿಗೆ ಎಚ್. ಆಂಜನೇಯ ಟಾಂಗ್ ಕೊಟ್ಟಿದ್ದಾರೆ. ಸಾವರ್ಕರ್ ವಿರೋಧಿ ಕಾಂಗ್ರೆಸ್ಗೆ ತೀವ್ರ ಮುಖಭಂಗವಾಗಿದೆ. ಯಾಕೆಂದರೆ ತುಮಕೂರಿನ ಎಸ್ಎಸ್ ಪುರಂ ಬಳಿ ಇರುವ ಪಾರ್ಕ್ ಒಂದಕ್ಕೆ ಸಾವರ್ಕರ್ ಹೆಸರು ಇಟ್ಟಿರೋ ವಿಷಯ ರಿವೀಲ್ ಆಗಿದೆ. ಅದರಲ್ಲೂ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಈ ಪಾರ್ಕ್ ನಿರ್ಮಾಣ ಮಾಡಲಾಗಿತ್ತು. ಈ ವೇಳೆ ಪಾಲಿಕೆ 2016ರಲ್ಲಿ ಪಾರ್ಕ್ಗೆ ಸಾವರ್ಕರ್ ಹೆಸರಿಟ್ಟಿತ್ತು. ಪಾರ್ಕ್ ಉದ್ಘಾಟನೆಗೆ ಡಾಕ್ಟರ್ ಜಿ. ಪರಮೇಶ್ವರ್, ರೋಷನ್ ಬೇಗ್ ಆಗಮಿಸಿದ್ರು. ಇತ್ತ ಸಿದ್ದರಾಮಯ್ಯ ಜೊತೆ ಖುದ್ದು ನಾನೇ ಮಾತನಾಡಿದ್ದೇನೆ ಎಂದು ಸಿಎಂ ಬೊಮ್ಮಾಯಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಬೊಮ್ಮಾಯಿ, ಕರೆ ಮಾಡಿ ಮಾತನಾಡಿ, ಯಾರಿಂದಾದರೂ ಬೆದರಿಕೆ ಕರೆ ಬಂದಿದ್ಯಾ ಅಂತ ಕೇಳಿದ್ದೇನೆ. ಅಲ್ಲದೆ ವಿಪಕ್ಷ ನಾಯಕರಿಗೆ ಸೂಕ್ತ ಭದ್ರತೆ ಒದಗಿಸಲು ಸೂಚಿಸಿದ್ದೇನೆ. ಘಟನೆ ಬಗ್ಗೆ ಡಿಜಿಐಜಿಪಿಯಿಂದ ಮಾಹಿತಿಯನ್ನೂ ಪಡೆದಿದ್ದೇನೆ ಎಂದು ತಿಳಿಸಿದ್ರು. ಅಲ್ಲದೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲು ಪೊಲೀಸರಿಗೆ ಸೂಚನೆ ಕೊಡಲಾಗಿದೆ ಎಂದು ಸಿಎಂ ಬಸವರಾಜ ಬೊಮ್ಮಾಯಿ ತಿಳಿಸಿದ್ರು. ಸಾವರ್ಕರ್ ಪಾರ್ಕ್ ಉದ್ಘಾಟಿಸಿದ ಕಾಂಗ್ರೆಸ್ಗೆ ಮುಖಭಂಗವಾಯಿತಾ?
ಫ್ಲೆಕ್ಸ್ ಹರಿದು ವಿಕೃತಿ ಮೆರೆದಿದ್ದೆಲ್ಲಿ? ಅಂದು ಹೊಗಳಿಕೆ, ಇಂದು ಅಪಮಾನ ಮಾಡಿದ್ದು ಎಷ್ಟು ಸರಿ? ನೋಡೋಣ ಸಾವರ್ಕರ್ ಬೆಂಕಿ ನ್ಯೂಸ್ ಟಾಪ್ 9 ನಲ್ಲಿ. ಸಾವರ್ಕರ್ ವಿರೋಧಿಸುವ ಕಾಂಗ್ರೆಸ್ಗೆ ತೀವ್ರ ಮುಖಭಂಗ ಆದಂತಾಗಿದೆ. ತುಮಕೂರಿನಲ್ಲಿ ಪಾರ್ಕ್ ಒಂದಕ್ಕೆ ಸಾವರ್ಕರ್ ಹೆಸರನ್ನ ಇಡಲಾಗಿದೆ. ತುಮಕೂರಿನ ಎಸ್ಎಸ್ ಪುರಂ ಬಳಿಯ ಪಾರ್ಕ್ಗೆ ಸಿದ್ದರಾಮಯ್ಯ ಸಿಎಂ ಆಗಿದ್ದ ಸಂದರ್ಭದಲ್ಲಿ ಸಾವರ್ಕರ್ ಅಂತ ನಾಮಕರಣ ಮಾಡಲಾಗಿದೆ. 2016ರಲ್ಲಿ ಪಾರ್ಕ್ಗೆ ಸಾವರ್ಕರ್ ಅಂತ ಪಾಲಿಕೆ ಹೆಸರಿಟ್ಟಿದೆ. ಜಿ ಪರಮೇಶ್ವರ್, ರೋಷನ್ ಬೇಗ್ ಈ ಪಾರ್ಕ್ ಅನ್ನ ಉದ್ಘಾಟನೆ ಮಾಡಿದ್ರು. ಇದು ಕಾಂಗ್ರೆಸ್ಗೆ ಮುಖಭಂಗ ಆಗುವಂತೆ ಮಾಡಿದೆ. ತುಮಕೂರಿನಲ್ಲಿ ಪಾರ್ಕ್ ಒಂದಕ್ಕೆ ಸಾವರ್ಕರ್ ಹೆಸರು ಇಟ್ಟಿದ್ರ ಬಗ್ಗೆ ಬಿಜೆಪಿ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಪ್ರತಿಕ್ರಿಯಿಸಿದ್ದಾರೆ. 2016ರಲ್ಲಿ ತುಮಕೂರು ಪಾಲಿಕೆಯಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಆಗ ಸಾವರ್ಕರ್ ಹೆಸರಿನಲ್ಲಿ ಪಾರ್ಕ್ ನಿರ್ಮಿಸಲು ಕಾಂಗ್ರೆಸ್ ನಾಯಕರೇ ಅನುಮತಿ ಕೊಟ್ಟಿದ್ರು. ಈಗ ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ಅಂತ ಹೇಳ್ತಾರೆ. ಇದು ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ರಾಜಕಾರಣ ಅಂತ ಕಿಡಿಕಾರಿದ್ರು. ಸ್ವಾತಂತ್ರ್ಯೋತ್ಸವದ ದಿನ ಶಿವಮೊಗ್ಗದಲ್ಲಿ ಸಾವರ್ಕರ್ ಫ್ಲೆಕ್ಸ್ ಹರಿದು ಕಿಡಿಗೇಡಿಗಳು ವಿಕೃತಿ ಮೆರೆದಿದ್ದಾರೆ ಅಂತ ತುಮಕೂರು ನಗರ ಬಿಜೆಪಿ ಶಾಸಕ ಜಿಬಿ ಜ್ಯೋತಿ ಗಣೇಶ್ ವಾಗ್ದಾಳಿ ನಡೆಸಿದ್ರು. ತುಮಕೂರಿನ ಎಸ್ಎಸ್ ಪುರಂ ಬಳಿಯ ಸಾವರ್ಕರ್ ಪಾರ್ಕ್ ಸಿದ್ದರಾಮಯ್ಯ ಸಿಎಂ ಆಗಿದ್ದ ವೇಳೆಗೆ ನಿರ್ಮಾಣವಾಗಿತ್ತು. ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ರೋಷನ್ ಬೇಗ್ ಉದ್ಘಾಟನೆ ಮಾಡಿದ್ರು ಅಂತ ಜ್ಯೋತಿ ಗಣೇಶ್ ಹೇಳಿದ್ರು. ತುಮಕೂರಿನ ಸಾವರ್ಕರ್ ಪಾರ್ಕ್ ವಿಚಾರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟರ್ಗಳು ವೈರಲ್ ಆಗ್ತಿವೆ. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ಡಾಕ್ಟರ್ ಜಿ ಪರಮೇಶ್ವರ್, ರೋಷನ್ ಬೇಗ್ ತುಮಕೂರಿಗೆ ಶ್ರೀ ವಿನಾಯಕ ದಾಮೋದರ್ ಸಾವರ್ಕರ್ ಉದ್ಯಾನವನವನ್ನ ಉದ್ಘಾಟಿಸಿದ್ರು. ಆಗ ಸಿದ್ದರಾಮಯ್ಯ ಎಲ್ಲಿದ್ರು? ಚುನಾವಣೆಗೆ ಬಂದಾಗ ಯಾಕೆ ಸಾವರ್ಕರ್ ರನ್ನ ವಿರೋಧಿಸ್ತಿರೋದು? ತಮ್ಮ ವೋಟ್ ಬ್ಯಾಂಕ್ ಗಟ್ಟಿ ಮಾಡಿಕೊಳ್ಳೋದಕ್ಕ ಅಂತ ಪೋಸ್ಟ್ ಹಾಕಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಿದೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಾವರ್ಕರ್ ವೀರರಾಗಿದ್ರು. ಆದ್ರೀಗ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದೆ. ಹೀಗಾಗಿ ವೀರ್ ಸಾವರ್ಕರ್ ಹೆಸರನ್ನ ಹೇಳಿ ಅಂತ ಹೇಳ್ತಿದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿ ವೈರಲ್ ಮಾಡಿ ಕಿಡಿಕಾರಲಾಗ್ತಿದೆ. ಕಾಂಗ್ರೆಸ್ ಪಕ್ಷದ ಈ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಏನ್ ಹೇಳೋಣ ಅಂತ ಪೋಸ್ಟ್ ಹಾಕಿರೋದು ವೈರಲ್ ಆಗ್ತಿದೆ. ಸಾವರ್ಕರ್ ಹೇಳಿ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಕ್ಕೆ ಕಿಡಿಕಾರಲಾಗ್ತಿದೆ. ಕಾಂಗ್ರೆಸ್ನ ಎಲ್ಲಾ ನಾಯಕರು ಒಪ್ಪಿಕೊಂಡು ಪಾರ್ಕ್ಗೆ ಸಾವರ್ಕರ್ ಹೆಸರನ್ನ ಇಡಲಾಗಿದೆ ಅಂತ ಬಿಜೆಪಿ ಮಾಜಿ ಕಾರ್ಪೊರೇಟರ್ ಕರುಣಾರಾಧ್ಯ ಹೇಳಿದ್ದಾರೆ. 2015ರಿಂದ 2019ರವರೆಗೆ ಪಾಲಿಕೆಯ 15ನೇ ವಾರ್ಡ್ ಸದಸ್ಯರಾಗಿದ್ದ ಕರುಣಾರಾಧ್ಯ ಅಂದು ಪಾಲಿಕೆಯಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಪಾರ್ಕ್ಗೆ ಸಾವರ್ಕರ್ ಹೆಸರಿಡಲು ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಪಡೆಯಲಾಗಿತ್ತು. ಇದಕ್ಕೆ ಯಾರೊಬ್ಬರೂ ವಿರೋಧ ಮಾಡಿರಲಿಲ್ಲ ಅಂತ ಹೇಳಿದ್ರು. ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾವರ್ಕರ್ ಪಾರ್ಕ್ ಅಭಿವೃದ್ಧಿ ಮಾಡಲಾಗಿದೆ. ಅಂದಿನ ನಗರಾಭಿವೃದ್ಧಿ ಸಚಿವರಾಗಿದ್ದ ರೋಷನ್ ಬೇಗ್, ಸಂಸದ ಮುದ್ದಹನುಮೇಗೌಡ, ಶಾಸಕ ರಫೀಕ್ ಅಹಮದ್, ಪಾಲಿಕೆಯ ಕಾಂಗ್ರೆಸ್ ಅಧ್ಯಕ್ಷೆ ಯಶೋಧ ನೇತೃತ್ವದಲ್ಲೇ 2016ರ ಅಕ್ಟೋಬರ್ನಲ್ಲಿ ಪಾರ್ಕ್ ಉದ್ಘಾಟನೆ ಮಾಡಲಾಗಿತ್ತು. ಅಂದು ಹೊಗಳಿದ ಕಾಂಗ್ರೆಸ್ ಇವತ್ತು ಸಾವರ್ಕರ್ಗೆ ಅಪಮಾನ ಮಾಡ್ತಿದೆ ಅಂತ ಬಿಜೆಪಿ ಮಾಜಿ ಕಾರ್ಪೊರೇಟರ್ ಕರುಣಾರಾಧ್ಯ ಕಿಡಿಕಾರಿದ್ರು. ಧಾರವಾಡದಲ್ಲಿ ಸಾವರ್ಕರ್ ಫೋಟೋವನ್ನ ಸುಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ನ 12 ಮುಖಂಡರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಬಜರಂಗದಳ ಮುಖಂಡ ಶಿವಾನಂದ ದೂರು ಆಧರಿಸಿ ಉಪನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ನಿನ್ನೆ ಮಧ್ಯಾಹ್ನ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆದ ಸಂದರ್ಭದಲ್ಲಿ ಸಾವರ್ಕರ್ ಫೋಟೋಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ 12 ಜನರ ವಿರುದ್ಧ ದೂರು ದಾಖಲಾಗಿದೆ. ಚಾಮರಾಜನಗರದಲ್ಲಿ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಸಾವರ್ಕರ್ ಫ್ಲೆಕ್ಸ್ ಅಳವಡಿಸಿದ್ದಾರೆ. ರಾಜ್ಯದಲ್ಲಿ ಸಾವರ್ಕರ್ ಬಗ್ಗೆ ಪರ ವಿರೋಧ ಚರ್ಚೆಗಳು ನಡೆದಿರುವಾಗಲೇ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಸಾವರ್ಕರ್ ಬೃಹತ್ ಫ್ಲೆಕ್ಸ್ ಅಳವಡಿಸಿದ್ದಾರೆ. ಚಾಮರಾಜನಗರ ಗುಂಡ್ಲುಪೇಟೆ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಫ್ಲೆಕ್ಸ್ ಹಾಕಿದ್ದು, ಇತಿಹಾಸ ಅರಿಯದೆ ಸಾವರ್ಕರ್ ಬಗ್ಗೆ ಬೇಕಾಬಿಟ್ಟಿ ಮಾತನಾಡ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಸ್ಮಾರ್ಟ್ ಕಾರ್ಡ್ ಹೆಸರಲ್ಲಿ ಜನರಿಗೆ ಮಕ್ಮಲ್ ಟೋಪಿ ಹಾಕಿದ್ದಲ್ಲಿ ಹಸು ಕಳ್ಳತನ ಮಾಡ್ತಾ ಇದ್ದವರು ಲಾಕ್ ಆಗಿದ್ದು ಹೇಗೆ? ನಾಳೆ ಸಿಎಂ ಹಾವೇರಿ ಪ್ರವಾಸ. ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ.
ಸ್ಮಾರ್ಟ್ ಕಾರ್ಡ್ ಹೆಸರಲ್ಲಿ ಜನರಿಗೆ ಮಕ್ಮಲ್ ಟೋಪಿ ಹಾಕಿದ ಆರೋಪ ಕೇಳಿ ಬಂದಿದೆ. ಮಂಡ್ಯ ಜಿಲ್ಲೆಯ ಪ್ರತಿಷ್ಠಿತ ಬಿಗ್ ಬಜಾರ್ ಕಂಪನಿ ಮೇಲೆ ಆರೋಪ ಕೇಳಿ ಬಂದಿದ್ದು, ಕಳೆದೊಂದು ವರ್ಷದಿಂದ 10,000 ಹಣ ಪಡೆದು ದೋಖ ಮಾಡಲಾಗಿದೆಯಂತೆ. ಬಿಗ್ ಬಜಾರ್ ಪ್ರಾಫಿಟ್ ಕ್ಲಬ್ ಹೆಸರಿನಲ್ಲಿ ನೂರಾರು ಜನರಿಗೆ ವಂಚಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಹಣ ಕಟ್ಟಿಸಿಕೊಂಡು ಇದ್ದಕ್ಕಿದ್ದಂತೆ ಬಿಗ್ ಬಜಾರ್ಗೆ ಬೀಗ ಹಾಕಲಾಗಿದೆ. ಹೀಗಾಗಿ ಸ್ಮಾರ್ಟ್ ಕಾರ್ಡ್ ಕೈಯಲ್ಲಿ ಹಿಡಿದು ಗ್ರಾಹಕರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಬಿಗ್ ಬಜಾರ್ ಸ್ಥಳದಲ್ಲೇ ಈಗ ಸ್ಮಾರ್ಟ್ ಬಜಾರ್ ಓಪನ್ ಆಗಿದೆ. ಸ್ಮಾರ್ಟ್ ಬಜಾರ್ ಮುಂದೆ ಕಾರ್ಡ್ ಹಿಡಿದು ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಗ್ ಬಜಾರ್ನಲ್ಲಿ ಕರ್ತವ್ಯ ನಿರ್ವಹಿಸಿದ್ದ ಸಿಬ್ಬಂದಿಯೇ ಈಗ ಸ್ಮಾರ್ಟ್ ಬಜಾರ್ನಲ್ಲಿ ಕೆಲಸ ಮಾಡ್ತಾ ಇದ್ದು, ಆ ಸಿಬ್ಬಂದಿಯನ್ನ ಜನರು ತರಾಟೆಗೆ ತೆಗೆದುಕೊಳ್ತಿದ್ದಾರೆ. ನಮ್ಮ ಹಣವನ್ನ ಮರುಪಾವತಿ ಮಾಡುವಂತೆ ಒತ್ತಾಯಿಸುತ್ತಿದ್ದಾರೆ. ಮಂಡ್ಯ ಮೈಸೂರು ರಸ್ತೆಯಲ್ಲಿರುವ ಸ್ಮಾರ್ಟ್ ಬಜಾರ್ ಬಳಿ ಕೆಲ ಕಾಲ ಭಾರೀ ಹೈಡ್ರಾಮಾ ನಡೆಯಿತು. ಜನರ ಪ್ರತಿಭಟನೆ ಹೆಚ್ಚಾಗ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ರು. 112 ಪೊಲೀಸರು 2 ಕಡೆ ಮಾಹಿತಿ ಪಡೆದು ಗ್ರಾಹಕರ ಮನವೊಲಿಸುವ ಯತ್ನ ನಡೆಸಿದ್ರು. ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸುವುದಾಗಿ ಸ್ಮಾರ್ಟ್ ಬಜಾರ್ನ ಸ್ಟೋರ್ ಮ್ಯಾನೇಜರ್ ಮಾರ್ಟಿನ್ ಭರವಸೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ 3 ಹಸು ಕಳ್ಳರನ್ನ ಪೊಲೀಸರು ಬಂಧಿಸಿದ್ದಾರೆ. ಹುಣಸೂರು ನಗರ ಸೇರಿದಂತೆ ತಾಲೂಕಿನ ವಿವಿಧೆಡೆ ಹಸು ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ರು. ಈ ಸಂಬಂಧ ಹುಣಸೂರು ಗ್ರಾಮಾಂತರ ಠಾಣೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಮಾರುತಿ ಬಡಾವಣೆಯ ಮೊಹಮ್ಮದ್ ರಫೀಕ್, ರತ್ನಪುರಿಯ ಮೊಹಮ್ಮದ್ ನಿಷಾದ್ ಹಾಗೂ ಒಬ್ಬ ಚಾಲಕನನ್ನ ವಶಕ್ಕೆ ಪಡೆದಿದ್ದಾರೆ. ಕಳ್ಳತನ ಮಾಡಿದ್ದ 6 ಹಸು ಮತ್ತು ಕೃತ್ಯಕ್ಕೆ ಬಳಸಿದ್ದ ಬೊಲೆರೋ ಪಿಕಪ್ ವಾಹನವನ್ನು ವಶಕ್ಕೆ ಪಡೆದಿದ್ದಾರೆ. ಸ್ಪೈ ಕ್ಯಾಮೆರಾ ಬಳಸಿ ಮಹಿಳೆಯರ ವಿಡಿಯೋ ಚಿತ್ರೀಕರಿಸ್ತಾ ಇದ್ದ ಆರೋಪಿಯನ್ನ ಈಶಾನ್ಯ ವಿಭಾಗದ ಸೈಬರ್ ಕ್ರೈಂ ಪೊಲೀಸರು ಬಂಧಿಸಿದ್ದಾರೆ. 30 ವರ್ಷದ ಮಹೇಶ್ ಬಂಧಿತ ಆರೋಪಿಯಾಗಿದ್ದಾನೆ. ಪರಿಚಯಸ್ಥ ಮಹಿಳೆಯರು ಮನೆಗೆ ಬಂದಾಗ ಮೊಬೈಲ್ ಚಾರ್ಜರ್ನಲ್ಲಿ ಕ್ಯಾಮೆರಾ ಇಟ್ಟು ಸೀಕ್ರೆಟ್ ಆಗಿ ವಿಡಿಯೋ ಮಾಡಿಕೊಳ್ತಿದ್ದ. ನಂತರ ಮಹಿಳೆಗೆ ಇನ್ಸ್ಟಾಗ್ರಾಂನಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ದ. ಈ ಸಂಬಂಧ ಆರೋಪಿಯನ್ನ ಬಂಧಿಸಿ ಪೊಲೀಸರು ವಿಚಾರಣೆ ಮಾಡುತ್ತಿದ್ದಾರೆ. ಸೀಕ್ರೆಟ್ ಆಗಿ ವಿಡಿಯೋ ಮಾಡಿಕೊಳ್ಳುತ್ತಿದ್ದ ಆರೋಪಿ ಅಶ್ಲೀಲವಾಗಿ ಮಾತನಾಡುವಂತೆ ಒತ್ತಾಯಿಸುತ್ತಿದ್ದ. ಇಲ್ಲವಾದರೆ ಆತನ ಬಳಿ ಇದ್ದ ಮಹಿಳೆ ವಿಡಿಯೋ ಪೋಸ್ಟ್ ಮಾಡುವುದಾಗಿ ಬೆದರಿಕೆ ಹಾಕ್ತಿದ್ದ. ಕೆಲ ವಿಡಿಯೋ ತುಣುಕು ಕಳಿಸಿ ಬೆದರಿಕೆಯನ್ನು ಹಾಕಿದ್ದ. ಈ ಬಗ್ಗೆ ಈಶಾನ್ಯ ವಿಭಾಗದ ಸೈಬರ್ ಕ್ರೈಂ ಠಾಣೆಗೆ ಮಹಿಳೆ ದೂರು ಕೊಟ್ಟಿದ್ರು. ಅದರಂತೆ ಆರೋಪಿಯನ್ನ ಬಂಧಿಸಿ 2 ಸ್ಪೈ ಕ್ಯಾಮೆರಾ, ಲ್ಯಾಪ್ಟಾಪ್, 2 ಪೆನ್ ಡ್ರೈವ್, 2 ಮೆಮೊರಿ ಕಾರ್ಡ್, 2 ಮೊಬೈಲ್ಗಳನ್ನು ಜಪ್ತಿ ಮಾಡಿದ್ದಾರೆ. ನಾಳೆ ಹಾವೇರಿ ಜಿಲ್ಲೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ಭೇಟಿ ಕೊಡಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಹಾವೇರಿ ಜಿಲ್ಲೆ ಶಿಗ್ಗಾವಿ ಪಟ್ಟಣಕ್ಕೆ ಆಗಮಿಸಲಿದ್ದು, ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಸಂಘದ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಮಧ್ಯಾಹ್ನ 12:45ಕ್ಕೆ ಸವಣೂರು ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಸಂಘದ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಬಳಿಕ ಮಧ್ಯಾಹ್ನ 3:30ಕ್ಕೆ ಹಾವೇರಿ ನಗರದ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಸಂಘದ ನೂತನ ಕಟ್ಟಡ ಉದ್ಘಾಟಿಸಲಿದ್ದಾರೆ. ಸಂಜೆ ಸಂಚಾರಿ ಠಾಣೆ ನೂತನ ಕಟ್ಟಡ ಉದ್ಘಾಟನೆ ನೆರವೇರಿಸಿ ಬೆಂಗಳೂರಿಗೆ ವಾಪಸಾಗಲಿದ್ದಾರೆ. ಇವತ್ತು ದಿವಂಗತ ದೇವರಾಜ ಅರಸು ಹಾಗೂ ದಿವಂಗತ ರಾಜೀವ್ ಗಾಂಧಿ ಜನ್ಮ ದಿನಾಚರಣೆಯ ಹಿನ್ನೆಲೆಯಲ್ಲಿ ಜಯಂತಿ ಆಚರಿಸಲಾಯಿತು. ಬೆಂಗಳೂರಿನ ರೇಸ್ಕೋರ್ಸ್ ರಸ್ತೆಯಲ್ಲಿನ ಕಾಂಗ್ರೆಸ್ ಭವನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ಭಾಗಿಯಾಗಿದ್ದರು. ದೇವರಾಜ ಅರಸು ಮತ್ತು ರಾಜೀವ್ ಗಾಂಧಿಯವರ ಫೋಟೋಗೆ ಪುಷ್ಪಾರ್ಚನೆ ಮಾಡಿ ಜಯಂತಿ ಆಚರಿಸಲಾಯಿತು. ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಗಣೇಶ ಪ್ರತಿಷ್ಠಾಪನೆ ವಿಚಾರವಾಗಿ ಇವತ್ತು ಮಹತ್ವದ ಸಭೆ ನಡೆಸಲು ಗಣೇಶೋತ್ಸವ ಸಮಿತಿ ನಿರ್ಧರಿಸಿದೆ. ಸಂಜೆ 6:30ಕ್ಕೆ 3,000 ಮಠದ ಸಭಾಭವನದಲ್ಲಿ ಸಭೆ ನಡೆಯಲಿದ್ದು, ಹುಬ್ಬಳ್ಳಿಯ ಎಲ್ಲಾ ಗಣೇಶೋತ್ಸವ ಸಮಿತಿ ಹಿಂದೂ ಸಂಘಟನೆಗಳನ್ನು ಆಹ್ವಾನಿಸಲಾಗಿದೆ. ಈಗಾಗಲೇ ಅನುಮತಿ ಕೋರಿ ಪಾಲಿಕೆಗೆ 3 ದಿನಗಳ ಗಡುವು ನೀಡಲಾಗಿತ್ತು. ಅನುಮತಿ ನೀಡಿದರೆ ಹೇಗೆ ಆಚರಣೆ ಮಾಡಬೇಕು, ಇಲ್ಲವಾದರೆ ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಭೀಕರ ಅಪಘಾತದಲ್ಲಿ 3 ಬಲಿಯಾಗಿದ್ದಲ್ಲಿ, ಲಾರಿ ಬಸ್ ಅಪಘಾತ 2 ಸಾವು, 2 ಕಾರುಗಳ ಮಧ್ಯೆ ಅಪಘಾತವಾಗಿದ್ದಲ್ಲಿ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ದೆಹಲಿಯಿಂದ ಫ್ಲೈಟ್ನಲ್ಲಿ ಬಂದು ಬೆಂಗಳೂರಿನಲ್ಲಿ ಕಳ್ಳತನ ಮಾಡ್ತಾ ಇದ್ದ ಖದೀಮರನ್ನ ಪೊಲೀಸರು ಬಂಧಿಸಿದ್ದಾರೆ. ರಾಹುಲ್ ಯಾದವ್ ಬಂಧಿತ ಆರೋಪಿಯಾಗಿದ್ದು, ಈತ ಆಗಾಗ ಬೆಂಗಳೂರಿಗೆ ಬಂದು ಚಿನ್ನದ ಅಂಗಡಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಚಿನ್ನವನ್ನ ಕದ್ದು ದೆಹಲಿಗೆ ಎಸ್ಕೇಪ್ ಆಗ್ತಾ ಇದ್ದ. ಬೆಂಗಳೂರಿನ ಮಲ್ಲೇಶ್ವರಂ ಹಾಗೂ ಜಯನಗರದ ಚಿನ್ನದ ಅಂಗಡಿಯಲ್ಲಿ ಕಳ್ಳತನ ಮಾಡಿರುವುದು ಬೆಳಕಿಗೆ ಬಂದಿದೆ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.
ಬಿಎಸ್ಸಿ ಪದವೀಧರನಾಗಿದ್ದ ರಾಹುಲ್ ಯಾದವ್ ಕೊರೋನಾ ಹಿನ್ನೆಲೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ. ಹೀಗಾಗಿ ಚಿನ್ನವನ್ನ ಕಳ್ಳತನ ಮಾಡೋದನ್ನೇ ಕಾಯಕ ಮಾಡಿಕೊಂಡಿದ್ದ. ಕಡಿಮೆ ಜನ, ಒಬ್ಬರೇ ಸೇಲ್ಸ್ಮನ್ ಇರುವ ಚಿನ್ನದ ಅಂಗಡಿಗಳನ್ನ ಗುರುತಿಸಿ ಕೈಚಳಕ ತೋರಿಸ್ತಾ ಇದ್ದ. ದೆಹಲಿಗಿಂತ ಬೆಂಗಳೂರಿನಲ್ಲಿ ಕಳ್ಳತನ ಸುಲಭವಾಗಿ ಮಾಡಬಹುದು ಅಂತ ತಿಳಿದು ಆಗಾಗ ರಾಜಧಾನಿಗೆ ಎಂಟ್ರಿ ಕೊಡ್ತಾ ಇದ್ದ. ದೆಹಲಿಯಲ್ಲಿ ಚಿನ್ನ ಮಾರಾಟ ಮಾಡಿ ತನ್ನ ಪತ್ನಿ ಅಕೌಂಟ್ಗೆ ಹಣ ಹಾಕ್ತಾ ಇದ್ದ. ಬಂಧಿತನಿಂದ 120 ಗ್ರಾಂ ಚಿನ್ನ, 7 ಲಕ್ಷ ನಗದು ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರಿನ ಯಶವಂತಪುರ ಫ್ಲೈಓವರ್ ಮೇಲೆ ಆಕ್ಸಿಡೆಂಟ್ ನಡೆದಿದೆ. 2 ಕಾರುಗಳ ಮಧ್ಯೆ ಮುಖಾಮುಖಿ ಡಿಕ್ಕಿಯಾಗಿ ಪರಿಣಾಮ 8 ಜನರಿಗೆ ಗಾಯ ಆಗಿದೆ. ಗಾಯಾಳುಗಳನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಬೆಳಗ್ಗೆ 6:30 ಸುಮಾರಿಗೆ ಎರ್ಟಿಗಾ ಹಾಗೂ ಡಸ್ಟರ್ ಕಾರಿನ ಮಧ್ಯೆ ಅಪಘಾತ ಸಂಭವಿಸಿದ್ದು, ಏರ್ ಬ್ಯಾಗ್ ಓಪನ್ ಆಗಿದ್ದರಿಂದ ದುರಂತ ತಪ್ಪಿದೆ. ಸಂಬಂಧ ಯಶವಂತಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ರಾಜ್ಯ ಹೆದ್ದಾರಿಯಲ್ಲಿ ದರೋಡೆಗೆ ಹೊಂಚು ಹಾಕಿದ್ದ ತಂಡದ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಕೈದಾಳ್ ಕ್ರಾಸ್ ಬಳಿ ತಡರಾತ್ರಿ ಘಟನೆ ನಡೆದಿದ್ದು, 5 ತಂಡದ ಪೈಕಿ 4 ಪರಾರಿಯಾಗಿದ್ದು, ಓರ್ವನನ್ನ ಬಂಧಿಸಲಾಗಿದೆ. 23 ವರ್ಷದ ಸಾದಿಕವುಲ್ಲಾ ಅಲಿಯಾಸ್ ರಾಜಿಕ್ ಬಂಧಿತ ಆರೋಪಿಯಾಗಿದ್ದಾನೆ. ಬಂಧಿತನಿಂದ 3.2 ಲಕ್ಷ ನಗದು, 1 ಕಾರನ್ನ ವಶಕ್ಕೆ ಪಡೆಯಲಾಗಿದೆ. ಆರೋಪಿ ಸಾದಿಕ್ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ತಿಮ್ಲಾಪುರ ಕ್ಯಾಂಪ್ ನಿವಾಸಿಯಾಗಿದ್ದು, ಈ ಸಂಬಂಧ ಹದಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಬಸವಪಟ್ಟಣದ ಬಳಿ ಭದ್ರಾ ಕಾಲುವೆ ಪಕ್ಕದಲ್ಲೇ ಭೂಕುಸಿತ ಉಂಟಾಗಿದೆ. ಸೇವಾನಗರದಲ್ಲಿ ಬೃಹತ್ ಭದ್ರಾ ಕಾಲುವೆ ಇದ್ದು, ಭೂಮಿ ಬಾಯ್ಬಿಟ್ಟಿದ್ದು ಜನ ಆತಂಕಗೊಂಡಿದ್ದಾರೆ. ಸ್ಥಳಕ್ಕೆ ತಹಶೀಲ್ದಾರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭೇಟಿ ನೀಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಸುರಿದ ಭಾರೀ ಮಳೆಯಿಂದಾಗಿ ದಾವಣಗೆರೆಯಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಇದೀಗ ಭದ್ರಾ ಕಾಲುವೆ ಬಳಿನೇ ಭೂಮಿ ಬಾಯ್ತೆರೆದಿದ್ದರಿಂದ ಜನ ದಿಗಿಲಿಗೆ ಬಿದ್ದಿದ್ದಾರೆ. ಭದ್ರಾ ಕಾಲುವೆ ಉಸ್ತುವಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದು, ಹಿರಿಯ ಅಧಿಕಾರಿಗಳಿಗೆ ಭೂಮಿ ಬಿರುಕು ಬಿಟ್ಟಿರುವ ಬಗ್ಗೆ ವರದಿ ನೀಡಿದ್ದಾರೆ. ಆದರೆ ಸ್ಥಳೀಯರು ಮಾತ್ರ ಏನಾಗುತ್ತೋ ಏನೋ ಅನ್ನೋ ಆತಂಕದಲ್ಲೇ ಕಾಲ ಕಳೆಯುವಂತಾಗಿದೆ. ಅಪ್ಪನ ಹುಟ್ಟುಹಬ್ಬಕ್ಕೆ ರಾಹುಲ್ ಗಾಂಧಿ ಹಂಚಿಕೊಂಡ ಭಾವನಾತ್ಮಕ ವಿಡಿಯೋದಲ್ಲಿ ಏನಿದೆ? 17 ದೇಶಗಳು ಸಮರಾಭ್ಯಾಸದಲ್ಲಿ ಭಾಗಿ, ಚೀನಾ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿದ್ಯಾರು? ಇದೆಲ್ಲವನ್ನ ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9 ನಲ್ಲಿ. ಇಂದು ಮಾಜಿ ಪ್ರಧಾನಿ ದಿವಂಗತ ಕಾಂಗ್ರೆಸ್ ನಾಯಕ ರಾಜೀವ್ ಗಾಂಧಿಯವರ 78ನೇ ಜನ್ಮದಿನ. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಸ್ಮಾರಕ ವೀರಭೂಮಿಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಿದ್ರು. ಈ ವೇಳೆ ರಾಬರ್ಟ್ ವಾದ್ರಾ ಜೊತೆ ಕಾಂಗ್ರೆಸ್ ಮುಖಂಡರಾದ ಕೆಸಿ ವೇಣುಗೋಪಾಲ್, ಮಲ್ಲಿಕಾರ್ಜುನ ಖರ್ಗೆ ಮತ್ತಿತರ ಮುಖಂಡರು ಉಪಸ್ಥಿತರಿದ್ದರು. ರಾಜೀವ್ ಗಾಂಧಿ ಅವರ ಜನ್ಮದಿನದಂದು ರಾಹುಲ್ ಗಾಂಧಿ ತಮ್ಮ ತಂದೆಯನ್ನ ವಿಶೇಷ ರೀತಿಯಲ್ಲಿ ನೆನಪಿಸಿಕೊಂಡಿದ್ದಾರೆ. ಟ್ವಿಟರ್ನಲ್ಲಿ ಭಾವನಾತ್ಮಕ ವಿಡಿಯೋವನ್ನ ಹಂಚಿಕೊಂಡಿರುವ ಅವರು, ಪಪ್ಪ, ನೀವು ನನ್ನೊಂದಿಗೆ ಪ್ರತಿ ಕ್ಷಣ ನನ್ನ ಹೃದಯದಲ್ಲಿ ಇದ್ದೀರಿ. ದೇಶಕ್ಕಾಗಿ ನೀವು ಕಂಡ ಕನಸನ್ನ ನನಸಾಗಿಸಲು ನಾನು ಯಾವಾಗಲೂ ಪ್ರಯತ್ನಿಸುತ್ತೇನೆ ಎಂದು ಬರೆದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ರಾಜೀವ್ ಗಾಂಧಿ ಅವರ ಜನ್ಮದಿನದಂದು ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ದೇಶದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಜನ್ಮದಿನದಂದು ನಾನು ಅವರಿಗೆ ಗೌರವ ಸಲ್ಲಿಸುತ್ತೇನೆ, ಪ್ರಧಾನಿ ಮೋದಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಪಿಚ್ ಬ್ಯಾಚ್ 22ಕ್ಕೆ ಸಮರಾಭ್ಯಾಸಕ್ಕೆ ಸಿದ್ಧತೆ ಆರಂಭವಾಗಿದೆ. 4 ಸುಖೋಯ್ ಯುದ್ಧ ವಿಮಾನಗಳು ಮತ್ತು ಭಾರತೀಯ ವಾಯುಪಡೆಯ 2 C-17 ಗ್ಲೋಬ್ಮಾಸ್ಟರ್ 3 ವಿದೇಶಿ ಆಕಾಶದಲ್ಲಿ ಶಕ್ತಿ ಪ್ರದರ್ಶಿಸಲು ಆಸ್ಟ್ರೇಲಿಯಾದ ಡಾರ್ವಿನ್ ನಗರದಲ್ಲಿ ಬಂದಿಳಿದಿವೆ. ಈ ಎಲ್ಲ ಯುದ್ಧ ವಿಮಾನಗಳು ಆಸ್ಟ್ರೇಲಿಯಾದಲ್ಲಿ ನಡೆಯುವ ಪಿಚ್ ಬ್ಲ್ಯಾಕ್ 2022 ಅಂತಾರಾಷ್ಟ್ರೀಯ ವ್ಯಾಯಾಮದಲ್ಲಿ ಭಾಗವಹಿಸಲಿವೆ. ನಿನ್ನೆಯಿಂದ ಆರಂಭವಾಗಿರುವ ಪಿಚ್ ಬ್ಯಾಕ್ 2022 ಸಮರಾಭ್ಯಾಸ 8 ಸೆಪ್ಟೆಂಬರ್ 2022 ನಡೆಯಲಿದೆ. ಭಾರತ ಮತ್ತು ಅಮೆರಿಕ ಸೇರಿದಂತೆ 17 ದೇಶಗಳು ಈ ಸಮರಾಭ್ಯಾಸದಲ್ಲಿ ಭಾಗವಹಿಸುತ್ತಿವೆ. ಈ ದೇಶಗಳ 2500 ಯೋಧರು ಮತ್ತು 100 ಯುದ್ಧ ವಿಮಾನಗಳು ವಿವಿಧ ರೀತಿಯ ಕಾರ್ಯಾಚರಣೆಗಳಲ್ಲಿ ತಮ್ಮ ಶಕ್ತಿಯನ್ನ ಪ್ರದರ್ಶಿಸಲಿವೆ. ಕೊರೋನಾ ಸಾಂಕ್ರಾಮಿಕ ರೋಗದಿಂದಾಗಿ 4 ವರ್ಷಗಳ ನಂತರ ಸಮರಾಭ್ಯಾಸ ನಡೆಯುತ್ತಿದೆ. ಪಿಚ್ ಬ್ಯಾಕ್ 2022 ಸಮರಾಭ್ಯಾಸದ ಉದ್ದೇಶ ಮುಖ್ಯವಾಗಿ ಚೀನಾ ವಿರುದ್ಧ ಸಜ್ಜುಗೊಳಿಸುವುದು. ಇದಲ್ಲದೆ ಕ್ವಾಡ್ ದೇಶಗಳಲ್ಲಿ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸುವ ಕಸರತ್ತು ನಡೆಯುತ್ತಿದೆ. ಈ ಬಾರಿ ದಕ್ಷಿಣ ಚೀನಾ ಸಮುದ್ರದ ಬಳಿ ಚೀನಾ ತೈವಾನ್ ಅನ್ನ ಸುತ್ತುವರೆದಿರುವ ಸಮಯದಲ್ಲಿಯೇ ಪಿಚ್ ಬ್ಯಾಕ್ ಸಮರಾಭ್ಯಾಸ ಬಹಳ ಮಹತ್ವದ್ದಾಗಿದೆ.
ದೆಹಲಿಯ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ನಿವಾಸದ ಮೇಲೆ ನಿನ್ನೆ ಸಿಬಿಐ ದಾಳಿ ನಡೆಸಿದೆ. ತಮ್ಮ ಮನೆಯಲ್ಲಿ 14 ಗಂಟೆಗಳ ಕಾಲ ನಡೆದ ದಾಳಿಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಸೋಡಿಯಾ ಯಾವುದೇ ತಪ್ಪು ಮಾಡಿಲ್ಲ ಎಂದು ನಿರಾಕರಿಸಿದ್ರು ಮತ್ತು ರಾಜಕೀಯ ಉದ್ದೇಶಗಳಿಗಾಗಿ ಬಿಜೆಪಿ ಕೇಂದ್ರ ಸಂಸ್ಥೆಗಳನ್ನ ದುರುಪಯೋಗಪಡಿಸಿಕೊಳ್ತಿದೆ. ಆದರೆ ಉತ್ತಮ ಶಿಕ್ಷಣ ಮತ್ತು ಆರೋಗ್ಯವನ್ನ ಒದಗಿಸುವ ಕೆಲಸ ಮುಂದುವರಿಯುತ್ತೆ. ದೆಹಲಿ ಸರ್ಕಾರವು ನಿಲ್ಲೋದಿಲ್ಲ ಎಂದು ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆಗೆ ಕಾಲ ಕೂಡಿ ಬಂದಿದೆ. ಯಾರು ಕಾಂಗ್ರೆಸ್ ನೇತೃತ್ವ ವಹಿಸಿಕೊಳ್ತಾರೆ ಎಂಬ ಕುತೂಹಲ ಮನೆ ಮಾಡಿದೆ. ಒಂದು ವೇಳೆ ರಾಹುಲ್ ಗಾಂಧಿ ಮತ್ತೊಮ್ಮೆ ಅಧಿಕಾರ ವಹಿಸಿಕೊಳ್ಳಲು ಸಿದ್ಧರಿಲ್ಲ ಎಂದಾದರೆ ಪರ್ಯಾಯ ಮಾರ್ಗ ಯಾವುದು ಎಂಬ ಚರ್ಚೆ ಪಕ್ಷದೊಳಗೆ ನಡೆಯುತ್ತಿದೆ. ಪಕ್ಷವು ತನ್ನ ಹೊಸ ಅಧ್ಯಕ್ಷರನ್ನ ಸೆಪ್ಟೆಂಬರ್ನಲ್ಲಿ ಆಯ್ಕೆ ಮಾಡಲಿದೆ. ಅಶೋಕ್ ಗೆಹ್ಲೋಟ್ ಅವರಿಗೆ ಈ ಜವಾಬ್ದಾರಿಯನ್ನ ಹಸ್ತಾಂತರಿಸುವ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಅಂಬಿಕಾ ಸೋನಿ ಅವರ ಹೆಸರು ಮುನ್ನೆಲೆಗೆ ಬಂದಿದೆ. ನ್ಯೂಜಿಲೆಂಡ್ಗೆ 50 ರನ್ಗಳ ಭರ್ಜರಿ ಜಯ. ಫಿನಲೆನ್ ಭರ್ಜರಿ ಬ್ಯಾಟಿಂಗ್ ಹೇಗಿತ್ತು? ಬಾರ್ಮಿ ಆರ್ಮಿಗೆ ಫ್ಯಾನ್ಸ್ ತಿರುಗೇಟು ಕೊಟ್ಟಿದ್ದು ಯಾಕೆ? ಕ್ರೇಜಿ ಸ್ಟಾರ್ ಮನೆಯಲ್ಲಿ ಮದುವೆ ಸಂಭ್ರಮ ಹೇಗಿದೆ? ಮೊದಲ ಬಾರಿ ರೀಲ್ಸ್ ಮಾಡಿದ ಮೋಹಕ ತಾರೆ. ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ವೆಸ್ಟ್ ಇಂಡೀಸ್ ವಿರುದ್ಧದ ದ್ವಿತೀಯ ಏಕದಿನ ಪಂದ್ಯದಲ್ಲಿ ನ್ಯೂಜಿಲೆಂಡ್ 50 ರನ್ಗಳ ಗೆಲುವನ್ನ ಆಚರಿಸಿದೆ. ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ್ದ ನ್ಯೂಜಿಲೆಂಡ್ 48.2 ಓವರ್ಗಳಲ್ಲಿ ಎಲ್ಲಾ ವಿಕೆಟ್ ಕಳೆದುಕೊಂಡು 212 ರನ್ ಗಳಿಸಿತು. ದ್ವಿತೀಯ ಇನ್ನಿಂಗ್ಸ್ಗೂ ಮುನ್ನ ಮಳೆ ಸುರಿದಿದ್ರಿಂದ ಓವರ್ ಅನ್ನ 41ಕ್ಕೆ ಕಡಿತಗೊಳಿಸಿ ವಿಂಡೀಸ್ಗೆ 212 ರನ್ಗಳ ಟಾರ್ಗೆಟ್ ನೀಡಲಾಗಿತ್ತು. ಆದರೆ ವೆಸ್ಟ್ ಇಂಡೀಸ್ ತಂಡ 35.3 ಓವರ್ಗಳಲ್ಲಿ ಆಲ್ಔಟ್ ಆಗಿ 161 ರನ್ ಬಾರಿಸಿ ಶರಣಾಯಿತು. ವೆಸ್ಟ್ ಇಂಡೀಸ್ ಎದುರಿನ ದ್ವಿತೀಯ ಏಕದಿನ ಪಂದ್ಯದಲ್ಲಿ ನ್ಯೂಜಿಲೆಂಡ್ನ ಫಿನ್ ಅಲೆನ್ ಭರ್ಜರಿ ಬ್ಯಾಟಿಂಗ್ ನಡೆಸಿದ್ರು. ಆರಂಭಿಕರಾಗಿ ಬಂದಿದ್ದ ಅಲೆನ್ 117 ಬಾಲ್ಗಳಲ್ಲಿ 7 ಬೌಂಡರಿ 3 ಸಿಕ್ಸರ್ ಸಹಿತ 96 ರನ್ ಬಾರಿಸಿದ್ರು. ಇನ್ನು ಟ್ರೆಂಟ್ ಬೋಲ್ಟ್ 3, ಟಿಮ್ ಸೌಥಿ 4 ವಿಕೆಟ್ ಕೆಡವಿ ಕೆರಿಬಿಯನ್ನರನ್ನ ಕಾಡಿದ್ರಿಂದ ನ್ಯೂಜಿಲೆಂಡ್ ಪಂದ್ಯ ಗೆದ್ದಿತು. ಫಿನ್ ಅಲೆನ್ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದುಕೊಂಡ್ರು. ಜಿಂಬಾಬ್ವೆ ಪ್ರವಾಸದಲ್ಲಿರುವ ಟೀಂ ಇಂಡಿಯಾ ಈಗಾಗಲೇ 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ 1-0 ಮುನ್ನಡೆಯಲ್ಲಿದೆ. ಇಂದು ಇತ್ತಂಡಗಳ ಮಧ್ಯೆ ದ್ವಿತೀಯ ಏಕದಿನ ಪಂದ್ಯ ನಡೆಯಲಿದೆ. ಈ ಪಂದ್ಯವನ್ನ ದೇಶದಲ್ಲಿರುವ ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ಅರ್ಪಿಸಲು ಜಿಂಬಾಬ್ವೆ ಕ್ರಿಕೆಟ್ ಬೋರ್ಡ್ ನಿರ್ಧರಿಸಿದೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಅನುಭವಿ ವೇಗಿ ಜೋಲನ್ ಗೋಸ್ವಾಮಿ ಏಕದಿನ ತಂಡಕ್ಕೆ ಮರಳಿದ್ದಾರೆ. ಇಂಗ್ಲೆಂಡ್ ಪ್ರವಾಸ ಸರಣಿಗಾಗಿ ಪ್ರಕಟಿಸಲಾಗಿರುವ 17 ಮಂದಿಯ ಏಕದಿನ ತಂಡದಲ್ಲಿ ಗೋಸ್ವಾಮಿ ಕಾಣಿಸಿಕೊಂಡಿದ್ದಾರೆ. ಇಂಗ್ಲೆಂಡ್ಗೆ ಪ್ರವಾಸ ಹೋಗಲಿರುವ ಭಾರತೀಯ ತಂಡ ಅಲ್ಲಿ ಸೆಪ್ಟೆಂಬರ್ 10ರಿಂದ 3 ಪಂದ್ಯಗಳ ಟಿ20 ಸರಣಿ ಮತ್ತು 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ ಪಾಲ್ಗೊಳ್ಳಲಿದೆ. ಸದಾ ಇತರ ದೇಶಗಳ ಕ್ರಿಕೆಟಿಗರ ಕಾಲೆಳೆಯುವಿಕೆಯಲ್ಲೇ ಕಾಲ ಕಳೆಯುತ್ತಿರುವ ಇಂಗ್ಲೆಂಡ್ ಕ್ರಿಕೆಟ್ ಫ್ಯಾನ್ಸ್ ಪೇಜ್ ಬಾರ್ಮಿ ಆರ್ಮಿ ಈ ಬಾರಿ ಕೊಹ್ಲಿಯನ್ನ ಕುಟುಕಿದೆ. ಕೊಹ್ಲಿ ಕೊನೆ ಶತಕ ಬಾರಿಸಿ 1000 ದಿನಗಳು ಕಳೆದಿವೆ ಅಂತ ಬಾರ್ಮಿ ಆರ್ಮಿ ತನ್ನ ಟ್ವಿಟರ್ ಪೇಜ್ನಲ್ಲಿ ಬರೆದುಕೊಂಡಿದೆ. ಇದಕ್ಕೆ ಭಾರತೀಯ ಅಭಿಮಾನಿಗಳು ತಿರುಗೇಟು ಕೊಡ್ತಿದ್ದಾರೆ. ಭಾರತದ ವಿರುದ್ಧ ಭಾರತದಲ್ಲಿ ನಡೆದ ಯಾವುದೇ ಕ್ರಿಕೆಟ್ ಮಾದರಿಗಳಲ್ಲಿ ಇಂಗ್ಲೆಂಡ್ ತಂಡ ಸರಣಿ ಗೆದ್ದು 3532 ದಿನಗಳೇ ಕಳೆದಿವೆ ಅಂತ ಅಭಿಮಾನಿಯೊಬ್ಬರು ಪ್ರತಿಕ್ರಿಯೆ ನೀಡಿದ್ದಾರೆ. ಮೇ ಬಿ ಮೈ ಸೋಲ್ಮೇಟ್ ಡೈಡ್ ಎಂಬ ಹಾಡಿಗೆ ಮೋಹಕ ತಾರೆ ರಮ್ಯಾ ರೀಲ್ಸ್ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಆ ಹಾಡನ್ನ ತಮ್ಮ ಇನ್ಸ್ಟಾ ಸ್ಟೇಟಸ್ನಲ್ಲಿ ಹಾಕೊಂಡಿದ್ರು ಕೂಡ. ಇದೀಗ ಅದೇ ಹಾಡಿಗೆ ರೀಲ್ಸ್ ಮಾಡಿದ್ದು ಯಾಕೆ ನಾನಿನ್ನು ಮದ್ವೆ ಆಗಿಲ್ಲ ಅಂದ್ರೆ ನನ್ನ ಹುಡುಗ ಸತ್ತಿರಬಹುದೇ ಎಂಬ ಅರ್ಥವನ್ನ ನೀಡುತ್ತೆ ಈ ಹಾಡಿನ ಸಾಲುಗಳು. ಮೇ ಬಿ ರಮ್ಯಾಗೆ ಮದ್ವೆ ಯಾವಾಗ ಅಂತ ಕೇಳುವವರಿಗೆ ಈ ರೀತಿ ಉತ್ತರ ನೀಡ್ತಿದ್ದಾರೆ ಅಂತ ಅನ್ಸುತ್ತೆ. ಸ್ಯಾಂಡಲ್ವುಡ್ನಲ್ಲಿ ಮದ್ವೆಯ ಸಡಗರ ಜೋರಾಗಿದೆ. ಕ್ರೇಜಿ ಸ್ಟಾರ್ ಮನೆಯಲ್ಲಿ ಮದ್ವೆ ಸಂಭ್ರಮ ಮನೆ ಮಾಡಿದ್ದು ರವಿಚಂದ್ರನ್ ಹಿರಿಯ ಪುತ್ರ ಮನೋರಂಜನ್ ಮದ್ವೆ ಅದ್ಧೂರಿಯಾಗಿ ನಡೆಯಲಿದೆ. ರವಿಚಂದ್ರನ್ ದೂರದ ಸಂಬಂಧಿ ಸಂಗೀತ ದೀಪಕ್ ಕೈ ಹಿಡಿಯಲಿದ್ದಾರೆ ಮನೋರಂಜನ್. ಇದು ಮನೆಯವರು ನೋಡಿ ಮಾಡ್ತಿರುವ ಅರೇಂಜ್ ಮ್ಯಾರೇಜ್ ಆಗಿದ್ದು ಅರಮನೆ ಮೈದಾನ ವೈಟ್ ಪೆಟಲ್ಸ್ನಲ್ಲಿ ಬೆಳಗ್ಗೆ ಎಂಗೇಜ್ಮೆಂಟ್, ಸಾಯಂಕಾಲ ರಿಸೆಪ್ಷನ್, ನಾಳೆ ಮದ್ವೆ ಮುಹೂರ್ತ ನಡೆಯಲಿದೆ. ಸ್ಯಾಂಡಲ್ವುಡ್ನ ಗೋಲ್ಡನ್ ಹೀರೋಯಿನ್ ನಟಿ ಅಮೂಲ್ಯ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಮಕ್ಕಳನ್ನ ಜಗತ್ತಿಗೆ ಪರಿಚಯಿಸುವ ಮೂಲಕ ಅವಳಿ ಮಕ್ಕಳ ಮುಖವನ್ನ ರಿವೀಲ್ ಮಾಡಿದ್ದಾರೆ. ಅಮೂಲ್ಯ ಮತ್ತು ಜಗದೀಶ್ ದಂಪತಿ ಮಾರ್ಚ್ನಲ್ಲಿ 2 ಅವಳಿ ಗಂಡು ಮಕ್ಕಳಿಗೆ ಜನ್ಮ ನೀಡಿದ್ರು. ಇದೀಗ ಮಕ್ಕಳಿಗೆ 5 ತಿಂಗಳಾದ ಬಳಿಕ ಫೇಸ್ ರಿವೀಲ್ ಮಾಡಿದ್ದಾರೆ.